ಬಿಹಾರಿ ಸೋಂಕಿತನ ಟ್ರಾವೆಲ್ ಹಿಸ್ಟ್ರಿಯನ್ನ ಈಗ ಆರೋಗ್ಯ ಇಲಾಖೆ ಬೆನ್ನತ್ತಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ. ಬಿಹಾರಿ ಸೋಂಕಿತನ ಟ್ರಾವೆಲ್ ಹಿಸ್ಟ್ರಿಯನ್ನ ಈಗ ಆರೋಗ್ಯ ಇಲಾಖೆ ಬೆನ್ನತ್ತಿದೆ. 2 ತಿಂಗಳಿನಿಂದ ಕೂಡ ಬೆಂಗಳೂರಿನಲ್ಲೇ ವಾಸವಿದ್ದ ಬಿಹಾರಿ ಏಪ್ರಿಲ್ 18ರಂದು ವೇಣು ಹೆಲ್ತ್ ಕೇರ್ಗೆ ದಾಖಲಾಗಿದ್ದ. ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ಸಾಗಿದ್ದ. ಏಪ್ರಿಲ್ 19ರಂದು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ಸಾಗಿದ್ದಾನೆ. ಏಪ್ರಿಲ್ 20ರಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ್ದಾನೆ ಈ ಬಿಹಾರಿ ರೋಗಿ. ಚಿಕಿತ್ಸೆ ನೀಡಿದ ವಾಪಸ್ ಕಳಿಸಿದ್ದಾರೆ ಸಿಬ್ಬಂದಿ. ಆತನಿಗೆ ಯಾಕೆ ಚಿಕಿತ್ಸೆ ನೀಡಿಲ್ವೋ ಗೊತ್ತಿಲ್ಲ. ವಿಕ್ಟೋರಿಯಾ ಬಳಿಕ ಕಿಮ್ಸ್ ಆಸ್ಪತ್ರೆಗೆ ಆತ ಭೇಟಿ ನೀಡಿದ್ದಾನೆ. ಕಿಮ್ಸ್ ಆಸ್ಪತ್ರೆಯಿಂದ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾನೆ. ಕೊರೋನಾ ಪಾಸಿಟಿವ್ ಆಗ್ತಿದ್ದಂತೆ ವಿಕ್ಟೋರಿಯಾಗೆ ಆತನನ್ನ ರವಾನೆ ಮಾಡಲಾಗಿದೆ. ಬಹುಶಃ ವಿಕ್ಟೋರಿಯಾದಲ್ಲೇ ಅವತ್ತು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಈಗ ಪ್ರಾಬ್ಲಮ್, ಈಗ ಸುಮಾರು 4 ಆಸ್ಪತ್ರೆ ಸುತ್ತಿದ್ದಾನೆ ಆಯ್ತಾ. ಕಿಮ್ಸ್ ಆಸ್ಪತ್ರೆ ಸುತ್ತಿದ್ದಾನೆ, ಜೊತೆಗೆ ಜಯದೇವ ಹಾಸ್ಪಿಟಲ್ಗೆ ಹೋಗಿದ್ದಾನೆ, ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದಾನೆ, ನಂತರ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಆತ ತೆರಳಿದ್ದಾನೆ. ಈಗ ಒಟ್ಟು 4 ಆಸ್ಪತ್ರೆಗೆ ಹೋಗಿದ್ದಾನೆ. ಆದರೆ 3ನೇ ಬಾರಿ ಆತ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆ ನೀಡಬೇಕಾಗಿತ್ತು. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತನಿಗೆ ಯಾಕೆ ಚಿಕಿತ್ಸೆಯನ್ನ ನೀಡಿಲ್ಲ ಅನ್ನೋದ್ರ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯವರು ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಯಾಕಂದ್ರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಈಗ ಚಿಕಿತ್ಸೆಯನ್ನ ನೀಡಿರಲಿದ್ದರೆ ಇಷ್ಟೊತ್ತಿಗೆ ಎಲ್ಲ ಹರಡೋದು ಕಮ್ಮಿ ಆಗ್ತಾ ಇತ್ತು. ಈತನಿಂದ ಸಾಕಷ್ಟು ಜನಕ್ಕೆ ಸೋಂಕು ಹರಡಿದೆ. ಮುಂದೆ ಇನ್ನೂ ಎಷ್ಟು ಜನಕ್ಕೆ ಅದು ಹರಡಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಸಿಕ್ಕಾಪಟ್ಟೆ ಡೇಂಜರ್ ಆಗಿದ್ದಾನೆ ಈ ಬಿಹಾರಿ ಸೋಂಕಿತ ವ್ಯಕ್ತಿ. ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ಬೆನ್ನತ್ತಿದ್ದಾರೆ ಈಗ ಆರೋಗ್ಯ ಇಲಾಖೆ. 2 ತಿಂಗಳಿನಿಂದನೂ ಆತ ಇಲ್ಲೇ ಇದ್ದಾನೆ, ಬೆಂಗಳೂರಿನಲ್ಲೇ ಇದ್ದಾನೆ. ಆತನಿಗೆ ಹೇಗೆ ಸೋಂಕು ಬಂತು ಅಂತ, ಆತ ಯಾರಾದರೂ ಬೇರೆ ಕಾರ್ಮಿಕರ ಜೊತೆ ಏನಾದರೂ ಆತ ಸಂಪರ್ಕದಲ್ಲಿದ್ನೋ, ಅವ್ರಿಗೇನಾದರೂ ಟ್ರಾವೆಲ್ ಹಿಸ್ಟ್ರಿ ಇತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಮಾತ್ರ ಬಹಳ ತಲೆನೋವಾಗಿದೆ. ಬೆಂಗಳೂರಿನಲ್ಲಿ 3 ದಿನದಿಂದ ಯಾವ ಸೋಂಕು ಇರಲಿಲ್ಲ, ನಿನ್ನೆಯಿಂದ ಮತ್ತೆ ಶುರುವಾಗಿದೆ. ಇವತ್ತು 9 ಪ್ರಕರಣಗಳು ಈಗ ಸಿಕ್ಕಿದೆ. ಇನ್ನು ಮುಂದೆ ಇನ್ನೆಷ್ಟು ಪಾಸಿಟಿವ್ ಕೇಸಸ್ ಬರುತ್ತೋ, ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದೆಯಲ್ಲಪ್ಪ ಅನ್ನೋ ಒಂದು ಆತಂಕ ದೂರ ಆಗಿತ್ತು. ಈಗ ಮತ್ತೆ ಆತಂಕ ಹೆಚ್ಚಾಗ್ತಾ ಇದೆ ಬೆಂಗಳೂರು ಮಹಾನಗರಿ. ಅದರ ಜೊತೆ ನಮ್ಮ ಯಡಿಯೂರಪ್ಪ ಅವರು ಇವತ್ತು ಲಾಕ್ಡೌನನ್ನು ಬೇರೆ ಸಡಿಲಿಕೆ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎಲ್ಲ ಕಡೆನೂ ಸಾಕಷ್ಟು ಜನ ರಸ್ತೆಗಿಳಿತಾವ್ರೆ. 1 ತಿಂಗಳು ಆಯಿತು ಅಂತ ಎಲ್ಲರೂ ಬರ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದೆ ಏನೇನು ಸಮಸ್ಯೆ ಕಾದಿದೆಯೋ. ಬಹುಶಃ ಮೇ 3ನೇ ತಾರೀಕು ತನಕ ಲಾಕ್ಡೌನನ್ನು ಮುಂದುವರಿಸಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ಲಾಕ್ಡೌನ್ನ ಸಡಿಲಿಕೆ ಮಾಡಿರೋದು ಬೆಂಗಳೂರಿಗರಿಗೆ ಬಹಳ ದೊಡ್ಡ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಆಸ್ಪತ್ರೆಗಳಲ್ಲೂ ಕೂಡ ಒಂದು ಸರಿಯಾದಂಥ ಚಿಕಿತ್ಸೆಯನ್ನು ಕೊಡದೆ ಬಹಳ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಆಗಿದೆ. ಆತ 2ನೇ ಬಾರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾನೆ. ಮೊದಲು ಆತ ಕಿಮ್ಸ್ಗೆ ಹೋಗ್ತಾನೆ, ಅದಾದ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾನೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ, ಮತ್ತೆ ಆತ ಕಿಮ್ಸ್ಗೆ ಹೋಗಿದ್ದಾನೆ. ಕಿಮ್ಸ್ಗೆ ಹೋಗಿ ನಂತರ ಆತ ರಾಜೀವ್ ಗಾಂಧಿಗೆ ಹೋಗಿದ್ದಾನೆ. ಅವರು ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅಷ್ಟೊತ್ತಿಗಾಗಿ ಆತನ ಎಷ್ಟು ಜನಕ್ಕೆ ಹರಡಿಸಿದ್ದಾರೋ ಏನು ಕತೆನೋ ಗೊತ್ತಿಲ್ಲ. ಇದು ಬಹಳ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಬೆಂಗಳೂರು ಮಹಾನಗರಿಯಲ್ಲಿ. ಈತ ಬಿಹಾರಿ ಮೂಲತಃ, ಆದರೆ ಇರೋದು ಬೆಂಗಳೂರಿನಲ್ಲಿ. 2 ತಿಂಗಳಿಂದಲೂ ಕೂಡ ಪಾಪ ಹೊಟ್ಟೆಪಾಡಿಗಾಗಿ ಇಲ್ಲಿ ಈತ ಕೆಲಸ ಮಾಡ್ಕೊಂಡಿದ್ದ. ಆತ ಯಾರ ಜೊತೆ ಹೋಗಿ ಕಾಂಟ್ಯಾಕ್ಟ್ನಲ್ಲಿದ್ನೋ, ಯಾರ ಮೂಲಕ ಆತನಿಗೆ ಸೋಂಕು ಬಂತು, ಎಲ್ಲದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. 2 ತಿಂಗಳಿಂದನೂ ಕೂಡ ಆತ ಬೆಂಗಳೂರಿನಲ್ಲೇ ಇದ್ದಾನೆ ಅಂದರೆ ಸಹಜವಾಗಿ ಆತನಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಬಿಹಾರಿ ಜೊತೆ ಸಂಪರ್ಕದಲ್ಲಿದ್ದಂಥ 9 ಮಂದಿಗೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ನಂಜು ಹರಡಿರುವ 9 ಮಂದಿಯೂ ಕೂಡ ವಯಸ್ಕರೇ ಆಗಿದ್ದಾರೆ. ಒಂದೇ ರೂಮ್ನಲ್ಲಿ ಇಸ್ಪಿಟ್ ಆಡ್ತಾ ಇದ್ರು ಯುವಕರು. ಒಂದೇ ರೂಮ್ನಲ್ಲಿ ಇದ್ದ ಕಾರಣ ಈಗ ಬೇಗ ನಂಜು ಹರಡಿದೆ. ಬೊಮ್ಮನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಈತ ಕೆಲಸ ಮಾಡ್ತಿದ್ರು. ಒಟ್ಟಿಗೆ ರೂಮ್ನಲ್ಲಿ ಇದ್ರೆ ಅನ್ಸುತ್ತೆ. ಈಗ 9 ಜನ ಬೇಜಾರಾದಂಥ ಸಂದರ್ಭದಲ್ಲಿ ಇಸ್ಪಿಟ್ ಬೇರೆ ಆಡ್ತಾ ಇದ್ರಂತೆ. ಹೀಗಾಗಿ ಒಬ್ರಿಗೊಬ್ರು ಯಾವ ರೀತಿ ಹರಡಿದೆ ಅಂದರೆ 9 ಜನರಿಗೆ ಇವತ್ತು ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಸಾಕಷ್ಟು ಬಾರಿ ನಾವು ಹೇಳ್ತಿರ್ತೀವಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ. ಯಾಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಗುಂಪಾಗಿ ಇರಬಾರ್ದು ಅನ್ನೋದು ಯಾಕೆ ಹೇಳ್ತೀವಿ ಅಂದರೆ ಇದೇ ಒಂದು ಕಾರಣಕ್ಕೆ. ಆತ ಎಲ್ಲೂ ಹೋಗಿ ಮನೇಲೇ ಇದ್ದಿದ್ದಿದ್ರೆ ಇಷ್ಟೊತ್ತಲ್ಲಿ ಏನೂ ಆಗ್ತಾ ಇರಲಿಲ್ಲ. ಅದು ಬದಲು ರೂಮ್ಗೆಲ್ಲ ಹೋಗಿ ಆತ
ಇಸ್ಪಿಟ್ ಹಾಡಿದ್ದಾನೆ. ಹೀಗಾಗಿ ಸಾಕಷ್ಟು ಜನರಿಗೆ ಇದರಿಂದ ಸೋಂಕು ಹರಡಿದೆ. ಅಂದರೆ ಸುಮಾರು 9 ಜನ ಇದ್ರು. ಆ 9 ಜನ ಎಲ್ಲೆಲ್ಲಿ ಹೋಗಿದ್ರೋ ಗೊತ್ತಿಲ್ಲ. ಈಗ 9 ಜನರಿಂದ ಸಾಕಷ್ಟು ಜನಕ್ಕೆ ಹರಡಿದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವಾಗ ಆ 9 ಜನದನ್ನು ಕೂಡ ಎಲ್ಲೆಲ್ಲಿ ಹೋಗಿದ್ರು ಎಂಬುದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಒಂದೇ ರೂಮ್ನಲ್ಲಿ ಇಸ್ಪಿಟ್ ಹಾಡ್ತಿದ್ರಂತೆ ಎಲ್ಲರೂ. ಒಂದೇ ರೂಮ್ನಲ್ಲಿ ಇದ್ದಂಥ ಕಾರಣ ಈಗ ನಂಜು ಬೇಗ ಹರಡಿದೆ. ಇವತ್ತು ತೀರ್ಮಾನ ಮಾಡ್ತೀವಿ. ಅಲ್ಲ, ನಿರ್ಧಾರ ಆಗಿದೆಯಾ? ತೀರ್ಮಾನ ಮಾಡಬೇಕು. ನಾವು ಅವ್ರು ಹೋಗಿ ಬಂದಿದ್ದಾರೆ, ಅವರು ವರದಿ ತಗೊಂಡು ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರಂತೆ. ನಿನ್ನೆ ರಾತ್ರಿ ಹೋಗಿ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೂ ನಮ್ಮ ಅಧಿಕಾರಿ ಸ್ಪೆಷಲ್ ಕಮಿಷನರ್ ಹೋಗಿ ಬಂದಿದ್ದಾರೆ. ಅವ್ರು ವರದಿ ಕೊಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಸೀಲ್ ಡೌನ್ ಆರ್ಡರ್ಸನ್ನು ಇಶ್ಯೂ ಮಾಡ್ತೀವಿ. ಈಗ ಹೊಗೆಸಂದ್ರಾಗಿ ಸೀಲ್ ಡೌನ್ ಯಾವಾಗ ಮಾಡ್ತೀರಾ? ಇವತ್ತು ತೀರ್ಮಾನ ಮಾಡ್ತೀವಿ. ಅಲ್ಲ, ನಿರ್ಧಾರ ಆಗಿದೆಯಾ? ತೀರ್ಮಾನ ಮಾಡಬೇಕು. ನಾವು ಅವ್ರು ಹೋಗಿ ಬಂದಿದ್ದಾರೆ, ಅವರು ವರದಿ ತಗೊಂಡು ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರಂತೆ. ನಿನ್ನೆ ರಾತ್ರಿ ಹೋಗಿ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೂ ನಮ್ಮ ಅಧಿಕಾರಿ ಸ್ಪೆಷಲ್ ಕಮಿಷನರ್ ಹೋಗಿ ಬಂದಿದ್ದಾರೆ. ಅವ್ರು ವರದಿ ಕೊಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಸೀಲ್ ಡೌನ್ ಆರ್ಡರ್ಸನ್ನು ಇಶ್ಯೂ ಮಾಡ್ತೀವಿ. ಈಗ ಹೊಗೆಸಂದ್ರಾಗಿ ಸೀಲ್ ಡೌನ್ ಯಾವಾಗ ಮಾಡ್ತೀರಾ? ಇವತ್ತು ತೀರ್ಮಾನ ಮಾಡ್ತೀವಿ. ಉಸಿರಾಟದ ತೊಂದರೆ, ಕೆಮ್ಮು, ಜ್ವರಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋಕ್ಕೆ ಆತ ಒಂದು ಕ್ಲಿನಿಕ್ಗೆ ಹೋಗಿದ್ದಾನೆ. ಅಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು ಮಟ್ಟಿಗೆ ಚೆಕ್ ಮಾಡಬೇಕಿತ್ತು. ಸೊ ಈಗ ಬೊಮ್ಮಸಂದ್ರನೂ ಕೂಡ ಸೀಲ್ ಡೌನ್ ಮಾಡುವಂಥ ಸಾಧ್ಯತೆ ಇದೆ. ಪಾದರಾಯನಪುರ ಆಯಿತು, ಈಗ ನೆಕ್ಸ್ಟು ಬೊಮ್ಮಸಂದ್ರ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಮಾತನಾಡ್ತೇನೆ ಅಂತ ಈಗಾಗಲೇ BBMP ಕಮಿಷನರ್ ಅವರು ತಿಳಿಸಿದ್ದಾರೆ. ಇದೀಗಷ್ಟೇ ಸಂಪೂರ್ಣವಂತ ಮಾಹಿತಿಯನ್ನು ನಾವು ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಒಂದು ಸಮಸ್ಯೆ ಆಗಿದೆ. ಈಗ ಪಾದರಾಯನಪುರದಲ್ಲಿ ಹೆಂಗೆ ಅತಿ ಹೆಚ್ಚು ಸೋಂಕಿತರ ಸಂಖ್ಯೆ ಇದ್ರೋ ಈಗ ಬೊಮ್ಮಸಂದ್ರಕ್ಕೂ ಕೂಡ ಅತಿ ಹೆಚ್ಚು ಸೋಂಕಿತರ ಸಂಖ್ಯೆ. ಯಾಕಂದರೆ 9 ಜನ ಅಂದರೆ ಆ 9 ಜನ ಎಲ್ಲೆಲ್ಲಿ ಹೋಗಿದ್ರು. ಸೊ ಹೀಗಾಗಿ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಒಂದು ಲಾಕ್ಡೌನ್ ಇದೆ. ಲಾಕ್ಡೌನ್ ಇರೋದ್ರಿಂದನೂ ಕೂಡ ಎಷ್ಟು ಜನರಿಗೆ ಇದು ಹರಡ್ತಾ ಇದೆ ಅಂದರೆ ಈ ವೈರಸ್ಸು. ನಿರ್ಧಾರ ಆಗಿದೆಯಾ? ತೀರ್ಮಾನ ಮಾಡಬೇಕು. ನಾವು ಅವ್ರು ಹೋಗಿ ಬಂದಿದ್ದಾರೆ, ಅವರು ವರದಿ ತಗೊಂಡು ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರಂತೆ. ನಿನ್ನೆ ರಾತ್ರಿ ಹೋಗಿ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೂ ನಮ್ಮ ಅಧಿಕಾರಿ ಸ್ಪೆಷಲ್ ಕಮಿಷನರ್ ಹೋಗಿ ಬಂದಿದ್ದಾರೆ. ಅವ್ರು ವರದಿ ಕೊಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಸೀಲ್ ಡೌನ್ ಆರ್ಡರ್ಸನ್ನು ಇಶ್ಯೂ ಮಾಡ್ತೀವಿ. ಈಗ ಹೊಗೆಸಂದ್ರಾಗಿ ಸೀಲ್ ಡೌನ್ ಯಾವಾಗ ಮಾಡ್ತೀರಾ? ಇವತ್ತು ತೀರ್ಮಾನ ಮಾಡ್ತೀವಿ. ಅಲ್ಲ, ನಿರ್ಧಾರ ಆಗಿದೆಯಾ? ತೀರ್ಮಾನ ಮಾಡಬೇಕು. ನಾವು ಅವ್ರು ಹೋಗಿ ಬಂದಿದ್ದಾರೆ, ಅವರು ವರದಿ ತಗೊಂಡು ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರಂತೆ. ನಿನ್ನೆ ರಾತ್ರಿ ಹೋಗಿ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೂ ನಮ್ಮ ಅಧಿಕಾರಿ ಸ್ಪೆಷಲ್ ಕಮಿಷನರ್ ಹೋಗಿ ಬಂದಿದ್ದಾರೆ. ಅವ್ರು ವರದಿ ಕೊಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಸೀಲ್ ಡೌನ್ ಆರ್ಡರ್ಸನ್ನು ಇಶ್ಯೂ ಮಾಡ್ತೀವಿ. ಈಗ ಹೊಗೆಸಂದ್ರಾಗಿ ಸೀಲ್ ಡೌನ್ ಯಾವಾಗ ಮಾಡ್ತೀರಾ? ಇವತ್ತು ತೀರ್ಮಾನ ಮಾಡ್ತೀವಿ. ಅಲ್ಲ, ನಿರ್ಧಾರ ಆಗಿದೆಯಾ? ತೀರ್ಮಾನ ಮಾಡಬೇಕು. ನಾವು ಅವ್ರು ಹೋಗಿ ಬಂದಿದ್ದಾರೆ, ಅವರು ವರದಿ ತಗೊಂಡು ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರಂತೆ. ನಿನ್ನೆ ರಾತ್ರಿ ಹೋಗಿ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೂ ನಮ್ಮ ಅಧಿಕಾರಿ ಸ್ಪೆಷಲ್ ಕಮಿಷನರ್ ಹೋಗಿ ಬಂದಿದ್ದಾರೆ. ಅವ್ರು ವರದಿ ಕೊಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಸೀಲ್ ಡೌನ್ ಆರ್ಡರ್ಸನ್ನು ಇಶ್ಯೂ ಮಾಡ್ತೀವಿ. ಓಕೆ, ಈಗ 9 ಮಂದಿಗೆ ಏನು ನಂಜು ಹರಡಿದೆ ಅವರೆಲ್ಲರೂ ಕೂಡ ವಯಸ್ಕರೇ. ಈಗ ಪಾದರಾಯನಪುರ ನಂತರ ಬೊಮ್ಮಸಂದ್ರನೂ ಕೂಡ ಸೀಲ್ ಡೌನ್ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇನ್ನೂ ಒಂದಷ್ಟು ಜನ ಕ್ವಾರಂಟೈನಲ್ಲಿದ್ದಾರೆ. ಸುಮಾರು 188 ಮಂದಿ ಕ್ವಾರಂಟೈನಲ್ಲಿದ್ದಾರೆ. ಸೊ ಆ 88 ಮಂದಿಯನ್ನು 188 ಮಂದಿ ಕ್ವಾರಂಟೈನಲ್ಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಾಗಿ 188 ಮಂದಿಯನ್ನು ಎಲ್ಲೆಲ್ಲಿ ಹೋಗಿದ್ರು ಅವ್ರು ನೆಕ್ಸ್ಟ್ ಏನಾದರೂ ಆ ಸಂದರ್ಭ ಬಂದರೆ ಅವರ ಮಾಹಿತಿನೂ ಕೂಡ ಕಲೆ ಹಾಕಬೇಕಾಗುತ್ತೆ ಆರೋಗ್ಯ ಇಲಾಖೆ. ಆವಾಗ ಮಾಹಿತಿನ ಕಲೆ ಹಾಕುವಂಥ ಸಂದರ್ಭದಲ್ಲಿ ಸಹಜವಾಗಿ ಸೀಲ್ ಡೌನ್ ಮಾಡಬೇಕಾಗತ್ತೆ. ಯಾಕಂದರೆ ಪಾದರಾಯನಪುರದಲ್ಲಿ ಯಾವ ರೀತಿ ಅತಿ ಹೆಚ್ಚು ಸೋಂಕಿತರಿದ್ರೋ ಅದೇ ರೀತಿ ಅಲ್ಲೂ ಕೂಡ ಹೆಚ್ಚಾಗ್ತಾರೆ. ಹೀಗಾಗಿ ಬೇರೆ ಜನಕ್ಕೆ ಇದು ಹರಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೀಲ್ ಡೌನ್ ಅನ್ನು ಮಾಡಲೇಬೇಕಾಗತ್ತೆ. ಸೊ ಸೀಲ್ ಡೌನ್ ಮಾಡಿದ್ರೆ ಎಲ್ಲ ಅಗತ್ಯ ವಸ್ತುಗಳನ್ನು ಮನೆ ಮನೆಗೆ ಪೂರೈಕೆ ಮಾಡಲಾಗುತ್ತೆ. ಸೊ ಈಗ ಒಬ್ಬ ಬಿಹಾರಿ ಬಾಂಬಿಂದ ಎಲ್ಲ ಇಡೀ ಬೊಮ್ಮನಹಳ್ಳಿಯಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಿದೆ, ಆತಂಕ ಎದುರಾಗಿದೆ. ಆತ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ತಾನೆ. 2ನೇ ಬಾರಿ ಆತ ಹೋದಂಥ ಸಂದರ್ಭದಲ್ಲೇ ವಿಕ್ಟೋರಿಯಾ ಆಸ್ಪತ್ರೆ ಅವರು ಚಿಕಿತ್ಸೆಯನ್ನು ಕೊಡಬೇಕಿತ್ತು. ಅವ್ರು ಯಾಕೆ ಚಿಕಿತ್ಸೆಯನ್ನು ಕೊಟ್ಟಿಲ್ಲ, ಅದಕ್ಕೂ ಒಂದು ದೊಡ್ಡ ಮಟ್ಟಿಗೆ ಮುಂದೆ ಸಮಸ್ಯೆ ಆಗುತ್ತೆ. ಅವ್ರನ್ನೂ ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಯಾಕಂದರೆ ಈ ಹಿಂದೆ ಹೇಳಿದ್ದಾರೆ, ಯಡಿಯೂರಪ್ಪ ಅವರಾಗಿರ್ಬೋದು ಅಥವಾ ಶ್ರೀರಾಮುಲು ಅವರಾಗಿರ್ಬೋದು ಅಥವಾ ಸುಧಾಕರ್, ಯಾರೇ ರೋಗಿ ಚಿಕಿತ್ಸೆ ಅಂತ ಬಂದರೆ ಖಂಡಿತ ಚಿಕಿತ್ಸೆಯನ್ನು ಕೊಡಬೇಕಾಗಿರುವಂಥದ್ದು. ಅಲ್ಲಿ
ಕರ್ತವ್ಯ ಅಂತ. ಆದರೆ ಇವರು ಚಿಕಿತ್ಸೆ ಕೊಡದ ಕಾರಣ ಆತ ಹತ್ತಾರು ಹಾಸ್ಪಿಟ್ಲ್ ಸುತ್ತಿ ಬಂದೀಗ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರಿದೆ ಅದು ಬೇರೆಯವ್ರ ಮೇಲೂ ಕೂಡ. ಸೊ ಈಗ 9 ಮಂದಿ ಯಾರ್ಯಾರೋ ಆತನ ಕಾಂಟ್ಯಾಕ್ಟ್ನಲ್ಲಿದ್ದರೂ ಅವ್ರೆಲ್ರಿಗೂ ಕೂಡ ಸೋಂಕು ಕಾಣಿಸ್ಕೊಂಡಿದೆ. ಊಟ ದಿನಸಿ ನೀಡಲು ಈಗ ಸ್ವಯಂ ಸೇವಕರು ಒಂದು ಕಡೆ ಮುಂದೆ ಬರ್ತಾ ಇದ್ದಾರೆ ಎಲ್ಲ ಕಡೆನೂ. ಸೊ ಈಗ ಕೆಲವೊಂದು ಏರಿಯಾಗಳಲ್ಲಿ ಈ ಥರ ಸೀಲ್ ಡೌನ್ ಆದರೆ ಸಹಜವಾಗಿ ಅವ್ರಿಗೆ ಎಲ್ಲಿಗೆ ಹೋಗಬೇಕು, ಅವ್ರಿಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಪೂರೈಕೆ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇನ್ನು ಬಿಹಾರಿ ವಿಚಾರಕ್ಕೆ ಆತನ ಹಿಸ್ಟ್ರಿನ ತೆಗೆದುಕೊಳ್ಳೋದಾದರೆ ಆತ 2 ತಿಂಗಳಿಂದನೂ ಕೂಡ ಬೆಂಗಳೂರಿನಲ್ಲೇ ಇದ್ದಾನೆ. ಆತ ಎಲ್ಲೂ ಕೂಡ ಹೋಗಿಲ್ಲ, ಯಾರ ಕಾಂಟ್ಯಾಕ್ಟಲ್ಲೂ ಇಲ್ಲ. ಆದರೆ ಆತನಿಗೆ ಹೇಗೆ ಸೋಂಕು ಬಂತು ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಒಂದು ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. 419 ಇಡೀ ಆರೋಗ್ಯ ಇಲಾಖೆ ಜೊತೆಗೆ ಬೆಂಗಳೂರು ಜನರನ್ನ ಸಾಕಷ್ಟು ಬೆಚ್ಚಿ ಬೀಳಿಸುವಂತ ಕೇಸ್ ಕೂಡ ಆಗಿದೆ. ಯಾಕಂದ್ರೆ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಕೇಸ್ ನಂಬರ್ 419 ವ್ಯಕ್ತಿ ಇದ್ದಂಥ ಎಲ್ಲ ಒಕ್ಕಸಂದ್ರದ ಹೋಗಿ ಎಲ್ಲ ಸ್ಥಳ ಪರಿಶೀಲನೆ ಜೊತೆ ಅವ್ರ ರೂಮನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಯಾಕಂದರೆ 419ರ ಕೇಸು ಈಗ ಇಡೀ ಬೆಂಗಳೂರನ್ನೇ ಆತಂಕ ಭಯಕ್ಕೆ ನಿಜಕ್ಕೂ ಜನರನ್ನ ದೂಡ್ತಾ ಇದೆ ಅಂತ ನಿಜಕ್ಕೂ ತಪ್ಪಾಗಿಲ್ಲ. ಯಾಕಂದರೆ ಆರೋಗ್ಯ ಅಧಿಕಾರಿಗಳು ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಒಂದು ಕೇಸ್ ನಂಬರ್ ಸಾಕಷ್ಟು ತಲೆನೋವು ಕೂಡ ತರಿಸಿದೆ. ಯಾಕಂದರೆ ಕಳೆದ 2 ತಿಂಗಳಿಂದ ಈ ಕೇಸ್ ನಂಬರ್ 419ರ ವ್ಯಕ್ತಿ ಕೂಡ ಬೆಂಗಳೂರಲ್ಲಿ ಓಡಾಟ ಮಾಡಿದ್ದಾನೆ. ಜೊತೆಗೆ ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಹೋಗಿ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನೆ ವೇಣು ಹೆಲ್ತ್ ಕ್ಲಿನಿಕ್ ಅನ್ನ ಕೂಡ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಬೆಂಗಳೂರು ಜಿಲ್ಲಾಧಿಕಾರಿಗಳಾದ ಶಿವಮೂರ್ತಿ ಅವರು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಆತನಿಗೆ ವೇಣು ಹೆಲ್ತ್ ಕ್ಲಿನಿಕ್ ಅವರು ಹೋಗಿ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ನಿನ್ನೆನೆ ಹೋಗಿ ಬೆಂಗಳೂರು ಜಿಲ್ಲಾಧಿಕಾರಿಗಳು ಹೋಗಿ ಸೀಸನ್ನ ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ವಿವಿಧ ಕೇವಲ ವೇಣು ಹೆಲ್ತ್ ಕ್ಲಿನಿಕ್ ಮಾತ್ರ ಅಲ್ಲ, ಬೆಂಗಳೂರಿನ ವಿವಿಧ ಭಾಗದಲ್ಲಿದ್ದಂಥ ರಾಜೀವ್ ಗಾಂಧಿ, ವಿಕ್ಟೋರಿಯಾ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಎಲ್ಲವೂ ಕೂಡ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅಂತ ಈಗ ಆರೋಗ್ಯ ಅಧಿಕಾರಿಗಳಿಗೆ ಕೂಡ ತಿಳಿಸಿದ್ದಾರೆ. ಹೀಗಾಗಿ ಬೆಂಗಳೂರಲ್ಲಿ ಕಳೆದ 2-3 ದಿನಗಳಿಂದ 2 ಕೇಸ್ ಮಾತ್ರ ಪಾಸಿಟಿವ್ ಬರ್ತಾ ಇತ್ತು. ಆದರೆ ಇವತ್ತು ದಿಢೀರ್ ಅಂತ ಏರಿಕೆ ಆಗಿರೋದು ಸಾಕಷ್ಟು ಆತಂಕ ಭೀತಿ ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಆರೋಗ್ಯ ಅಧಿಕಾರಿಗಳಿಗೆ 419 ಕೇಸು ದೊಡ್ಡ ತಲೆನೋವಾಗಿ ಪರಿಬಿಡಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆತಂಕ ಭೀತಿ ಹೆಚ್ಚಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಒಂದ್ ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ 419ರ ಕೇಸು ಇಡೀ ಬೆಂಗಳೂರನ್ನೇ ಜೊತೆಗೆ ಆರೋಗ್ಯ ಅಧಿಕಾರಿಗಳನ್ನೇ ತಲೆಕೆಡಿಸುವಂತೆ ಮಾಡಿರೋದ್ರಿಂದ ಸಾಕಷ್ಟು ಜನರಿಗೆ ಇನ್ನೂ ಆತಂಕ ಭೀತಿ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು. 419 ಕೇಸ್ನ ವ್ಯಕ್ತಿ ಕಳೆದ 2 ತಿಂಗಳಿಂದ ಬೆಂಗಳೂರಲ್ಲಿ ಇದ್ದಾರೆ. ಜೊತೆಗೆ ಕೆಲವು ಸ್ವಯಂ ಸೇವಾ ಸಂಘರು ಕೂಡ ಅಲ್ಲಿ ಹೋಗಿ ಊಟ ತಿಂಡಿ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಭೀತಿ ಅವನ ಸುತ್ತಮುತ್ತ ಇರುವಂತ ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಕೂಡ ಪರಿಗಣಿಸಿದ್ದಾರೆ. 188 ಜನ ಆತನ ಜೊತೆ ಸಂಪರ್ಕ ಇದ್ರು ಅಂತ. ಹೀಗಾಗಿ ಈ ಸಂಬಂಧವಾಗಿ ಆರೋಗ್ಯ ಇಲಾಖೆ ಖಚಿತಪಡಿಸಿರೋದ್ರಿಂದ ಸಾಕಷ್ಟು ಆತಂಕ ಭೀತಿ ಸಾಕಷ್ಟು ದಟ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳೇ ಕೂಡ ನಿನ್ನೆ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಭೀತಿ ಕೂಡ ಆರೋಗ್ಯ ಅಧಿಕಾರಿಗೆ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ಕರೋನಾವನ್ನ ದಿನೇ ದಿನೇ ರಾಜ್ಯದಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಲಾಕ್ಡೌನ್ ಸಡಿಲಿಕೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ಇಂಥ ಕೇಸುಗಳು ಬಂದಂಥ ಸಂದರ್ಭದಲ್ಲಿ ಇನ್ನೂ ಜನರಿಗೆ ಆತಂಕ ಭೀತಿ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ಇವತ್ತಿಂದ ಲಾಕ್ಡೌನ್ ಅನ್ನ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಆಗೋದ್ರಿಂದ ಈಗ ಜನ ಕೂಡ ಸಾಕಷ್ಟು ಹೊರಗಡೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಲಾಕ್ಡೌನ್ ಸಡಿಲಿಕೆ ಆದಂಥ ಸಂದರ್ಭದಲ್ಲಿ ಇಂಥ ಕೇಸುಗಳು ದೃಢಪಡಿಸಿದ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಆತಂಕ ಭೀತಿ ಕೂಡ ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಕೇಸನ್ನ ಪತ್ತೆ ಹಚ್ಚಿದ್ದು ಬೆಂಗಳೂರು ಆರೋಗ್ಯ ಅಧಿಕಾರಿಗಳ ಜೊತೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅದು ಇರೋ ಕಾರಣದಿಂದ ಬಿಬಿಎಂಪಿ ಅಧಿಕಾರಿಗೆ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಸವಾಲಾಗಿ ಕೂಡ ಪರಿಗಣಿಸಿದೆ. ಇನ್ನು ಸಂಜೆ ಕೂಡ ಆರೋಗ್ಯ ಇಲಾಖೆ ಒಂದು ಹೆಲ್ತ್ ಬುಲೆಟ್ ಅನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇದೇ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಬೀಳುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಸಂಜೆ ಒಳಗೆ ಈ ಕೇಸು ಇನ್ನೂ ಯಾವ್ಯಾವ ತಿರುವನ್ನ ಕೂಡ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ನಿನ್ನೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಹೋದಂತ ಸಂದರ್ಭ
ಸಂದರ್ಭದಲ್ಲಿ ಅಂದರೆ ವೇಣು ಹೆಲ್ತ್ ಕ್ಲಿನಿಕನ್ನು ನಿನ್ನೆ ಸಂಜೆನೇ ಕೂಡ ಸೀಸ್ ಮಾಡಿದ್ದಾರೆ. ಅಂದರೆ ಯಾವುದೇ ಒಂದು ಕ್ವಾರಂಟೈನ್ ಸಂದರ್ಭದಲ್ಲಿ ಯಾವುದೇ ಕೊರೋನಾ ಸೋಂಕಿತಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೊಟ್ಟ ಸಂದರ್ಭದಲ್ಲಿ ಅದು ಅಧಿಕಾರಿಗಳಿಗೆ ಕೂಡ ಮಾಹಿತಿಯನ್ನು ತಿಳಿಸಬೇಕಾಗುತ್ತೆ. ಆದರೆ ವೇಣು ಹೆಲ್ತ್ ಕ್ಲಿನಿಕರು ಯಾವುದೇ ಒಂದು ಮಾಹಿತಿಯನ್ನು ತಿಳಿಸದೆ ಅವರಿಗೆ ವೈಯಕ್ತಿಕವಾಗಿ ಚಿಕಿತ್ಸೆ ನೀಡಿದರೆ ಅನ್ನೋ ಆರೋಪವನ್ನು ಕೂಡ ಈಗ ಅವರ ಮೇಲೆ ಕೂಡ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವೇಣು ಹೆಲ್ತ್ ಕ್ಲಿನಿಕ್ ಏನಿದೆ ಸಂಪೂರ್ಣವಾಗಿ ಸ್ತಬ್ಧ ಕೂಡ ಆಗಿದೆ. ಹೀಗಾಗಿ ಕೇವಲ ವೇಣು ಹೆಲ್ತ್ ಕ್ಲಿನಿಕಲ್ಲಿ ಮಾತ್ರ ಆ 419 ಕೇಸಿನ ವ್ಯಕ್ತಿ ಚಿಕಿತ್ಸೆ ಕೂಡ ಪಡ್ಕೊಂಡಿಲ್ಲ. ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಏಪ್ರಿಲ್ 18ನೇ ತಾರೀಕಿಂದ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾನೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏಪ್ರಿಲ್ 22ನೇ ತಾರೀಕು ಚಿಕಿತ್ಸೆ ಕೊಡೋಕ್ಕಾಗಲ್ಲ ಅಂತ ವಾಪಸ್ಸನ್ನು ಕೂಡ ಕಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗದ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಆತ ಪಡ್ಕೊಂಡಿದ್ದಾರೆ. ಹೀಗಾಗಿ ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ಅಧಿಕಾರಿಗೆ ಕೂಡ ದೊಡ್ಡ ತಲೆನೋವಾಗಿ ಕೂಡ ಪರಿಗಣಿಸಿದೆ. ಇನ್ನಷ್ಟು ಸೋಂಕಿತರ ಸಂಖ್ಯೆ ಹೆಚ್ಚಾಗುವಂಥ ಒಂದು ಭೀತಿಯಲ್ಲಿ ಕೂಡ ಆರೋಗ್ಯ ಇಲಾಖೆ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆ ಕೇಸು ಇನ್ನೂ ಯಾವ್ಯಾವ ರೀತಿಯಲ್ಲಿ ಎಫೆಕ್ಟನ್ನು ಬೀರುತ್ತೆ ಅನ್ನೋದು ಕೂಡ ಇನ್ನೂ ಗೊತ್ತಾಗಬೇಕಾಗಿದೆ. ಗುರುಪ್ರಸಾದ್.